ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಲಮ್ಮ, ಯಾರಿಗೂ ಹೇಳ್ದೇ ಇರೋ ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ. ಶಿವಗಾಮಿ ಮಾತನ್ನ ಕೇಳಬಾರ್ದು ಅಂತಲ್ಲ, ನಮ್ಮ ಭೈರವಿ ಇನ್ ಬದುಕಿರೋದು ಕೆಲವೇ ದಿನಗಳು ಮಾತ್ರ. ಅವಳ ಆರೋಗ್ಯನ ಸುಧಾರಿಸೋಕ್ಕಾಗಲ್ಲ. ಇರೋವರೆಗೂ ಖುಷಿಯಿಂದ ನೋಡ್ಕೋಬೇಕು. ಅಷ್ಟೇ ನಮಗೆ ಸಾಧ್ಯ ಆಗೋದು. ಯಜಮಾನ್ರೆ, ಅದೇನೋ ಹೇಳ್ತಾ ಇದ್ರಲ್ಲ, ಇನ್ನೊಂದ್ಸರಿ ಹೇಳಿ. ಅಂದ್ರೆ ನಾನು ಇಷ್ಟೋ ತನಕ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ಅದು ನೀವೇನು ಹೇಳಕ್ ಶುರು ಮಾಡಿದ್ರಲ್ವಾ, ಆಗ ಒಲೆ ಮೇಲೆ ಹಾಲಕ್ಕೆ ಹೋಗಿದ್ದು ಸ್ಮೆಲ್ ಬಂತು, ಅದಕ್ಕೆ ಆಫ್ ಮಾಡಕ್ ಹೋಗಿದ್ದೆ. ಅದೇನು ಅಂತ ಇನ್ನೊಂದ್ಸಲ ಹೇಳಿ ಯಜಮಾನ್ರೆ. ಅಂತ ಇಂಪಾರ್ಟೆಂಟ್ ಏನಿಲ್ಲ ಕಮಲಮ್ಮ. ಇನ್ನು ಮುಂದೆ ವಡೆ ಬಜ್ಜಿ ಬೋಂಡ ಅವಳಿಗೆ ಕೊಡಲ್ಲ ಅಂತ ಹೇಳ್ಬಿಡಿ. ಹೀಗೆಲ್ಲ ಹೇಳಿದೆ ಅಂತ ಏನು ಬೇಜಾರಿಲ್ಲ ತಾನೆ? ಅಮ್ಮ ಬುದ್ಧಿ ಹೇಳಿದ್ರೆ ಮಕ್ಳಿಗೆ ಬೇಜಾರಾಗತ್ತಾ? ಇಲ್ಲ ಅಮ್ಮ. ಆದಿಗುರು, ಬನ್ನಿ ಇಲ್ಲಿ. ಏನ್ ಹಾರಿಕಾ? ಅಲ್ಲಿ ನೋಡಿ. ಏನ್ ವಿಷಯ? ಆದಿಗುರು, ಶಿವಗಾಮಿಗೆ ಅಭಿರಾಮಿ ಹಳೇದನ್ನೆಲ್ಲ ಮರ್ತಿರೋ ವಿಷಯ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ. ಅಭಿರಾಮಿನ ಆಸ್ಪತ್ರೆಯಿಂದ ಕರ್ಕೊಂಡು ಬರ್ಬೇಕಾದ್ರೆ ಶಿವಗಾಮಿ ಮನೆಗೆ ಬಂದಿದ್ಲು. ನಾವು ಅಭಿರಾಮಿಗೇನ ಮಾಡಿದೀವಿ ಅಂತ ಡೌಟಲ್ಲಿದ್ದಾಳೆ. ಅಮ್ಮನ ಮೇಲೆ ಮಚ್ಚ ಹಿಡ್ದಿದ್ದಾಳೆ. ಅದಾದ್ಮೇಲೆ ಅಭಿರಾಮಿ ಬಂದ ತಕ್ಷಣ ಪ್ರೀತಿಯಿಂದ ಮಾತಾಡೋದಕ್ಕೆ ಬಂದ್ಲು. ಅಭಿರಾಮಿ ಅವಳನ್ನ ನೀನ್ ಯಾರು ಅಂತ ಕೇಳಿದ್ಲು. ಅದಕ್ಕೆ ಶಿವಗಾಮಿ ಅಭಿರಾಮಿಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ನೀನ್ ಯಾರು ಅಂತ ಕೇಳಿದ್ದಾಳೆ ಅಂತ ಅನ್ಕೊಂಡಿದ್ದಾಳೆ. ಶಿವಗಾಮಿಗೆ ಅಭಿರಾಮಿ ಹಳೇದೆಲ್ಲ ಮರ್ತೋಗಿದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ನಾವ್ಯಾರು ನೆನಪಿಲ್ಲ ಅನ್ನೋದೇ ಗೊತ್ತಿಲ್ಲ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ಡೌಟ್ ಬರ್ಬೋದು. ಡೌಟ್ ಬಂದು ನಿಮ್ಮಮ್ಮನೇ ಅಭಿರಾಮಿಗೆ ಹೊಡೆದಿರೋದು ಅಂತ ಶಿವಗಾಮಿಗೆ ಏನಾದರೂ ಗೊತ್ತಾದ್ರೆ ಅವಳು ಸುಮ್ಮನೆ ಇರೋದಿಲ್ಲ. ಶಿವಗಾಮಿಗೆ ಅಭಿರಾಮಿ ಚೆನ್ನಾಗಿದ್ದಾಳೆ, ಅವಳಿಗೇನು ತೊಂದರೆ ಇಲ್ಲ ಅನ್ನೋವರೆಗೂ ನೀವು ಅವಳಿಗೆ ಏನೇ ಹಿಂಸೆ ಕೊಟ್ರೂ ಸಹಿಸ್ಕೋತಾಳೆ. ಒಂದ್ ವೇಳೆ ಅಭಿರಾಮಿಗೆ ತೊಂದರೆ ಆಗಿದೆ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಭದ್ರಕಾಳಿ ಆಗ್ಬಿಡ್ತಾಳೆ. ಒಂದೇ ಒಂಚೂರು ಡೌಟ್ ಬಂದರೂ ಅವಳಿಲ್ಲಿಗೆ ಬಂದೇ ಬರ್ತಾಳೆ.
ಹೌದು, ನನಗೂ ಶಿವಗಾಮಿ ಬಗ್ಗೆ ಗೊತ್ತು. ಅವಳಿ ಕಡೆ ಬರ್ದೇ ಇರೋ ಹಾಗೆ ಏನಾದ್ರೂ ಮಾಡ್ಬೇಕಲ್ಲ. ಬಂದ್ರೆ ನಾನು ಒಳಗಡೆನೆ ಬಿಡಲ್ಲ, ಬಾಗ್ಲು ಹಾಕೊಂಡ್ಬಿಡ್ತೀನಿ. ನೀವು ಹಾಗೆ ಮಾಡಿದ್ರೆ ಅವಳಿಗಿನ್ನೂ ಡೌಟ್ ಜಾಸ್ತಿ ಆಗುತ್ತೆ. ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಾಳೆ, ಕೋರ್ಟಲ್ಲಿ ಕೇಸ್ ಹಾಕ್ತಾಳೆ. ಅವಾಗೇನ್ ಮಾಡ್ತೀಯಮ್ಮ? ನಾವಿದಕ್ಕೆ ಬೇರೆ ಐಡಿಯಾನೇ ಹುಡುಕ್ಬೇಕು. ಅವಳು ಅಭಿರಾಮಿ ನೋಡಕ್ ಬರಬಾರ್ದು ಅಂತ ಐಡಿಯಾನ ಹುಡುಕ್ಬೇಕು. ಆದಿಗುರು, ನನಗೊಂದು ಐಡಿಯಾ ಬಂತು. ಏನು? ಬನ್ನಿ ಹೇಳ್ತೀನಿ. ಅಮ್ಮವ್ರೆ, ನಾನು ಬಂದಾಗಿಂದ ಕೇಳಬೇಕು ಅಂತಾನೆ ಅನ್ಕೊಂಡೆ. ಅಭಿರಾಮಿಯವರು ಹೇಗಿದ್ದಾರೆ? ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ತಿದ್ದಾರಾ? ನನಗೂ ಅವಳದೇ ಚಿಂತೆ ಆಗೋಗಿದೆ ಕಮಲಮ್ಮ. ಕೆಲವೊಂದೊಂದ್ಸಲ ಇನ್ನೇನ್ ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಸರಿ ಹೋಗುತ್ತೆ ಅಂತ ಅನ್ಸತ್ತೆ. ಅಷ್ಟ್ರಲ್ಲಿ ಏನೋ ಒಂದ್ ಸಮಸ್ಯೆ ಬಂದ್ಬಿಡುತ್ತೆ, ಮತ್ತೆ ಇಬ್ರು ದೂರ ಆಗ್ಬಿಡ್ತೀವಿ. ನಿನ್ನೆ ನೋಡಿ, ಆದಿ ಮತ್ತೆ ನಮ್ಮತ್ತೆ ಬಗ್ಗೆ ಎಲ್ಲ ವಿಚಾರನೂ ಗೊತ್ತಾಗಿದೆ. ಎಲ್ಲ ವಿಷಯನೂ ಗೊತ್ತಾಗಿ ನನ್ನ ಹತ್ರ ಬರ್ತಾಳೆ ಅಂತ ಅನ್ಕೊಂಡ್ರೆ ಕೊನೆಗೆ ನನ್ನೇನೆ ನೀನ್ ಯಾರು ಅಂತ ಕೇಳ್ಬಿಟ್ಲು. ಅವ್ರು ಯಾಕ ತರ ಎಲ್ಲ ಮಾತಾಡ್ತಾರೆ? ಅಲ್ಲ, ಅವ್ರ ಅತ್ತೆ ಮತ್ತೆ ಆದಿ ಬಗ್ಗೆ ಎಲ್ಲ ಗೊತ್ತಿದ್ರೂನು ಅವ್ರ ಹಾಗೆ ಮಾತಾಡೋ ಸರಿನಾ? ಅದೇ ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ಕಮಲಮ್ಮ. ಅಲ್ಲ, ನೀವು ಆವಾಗ್ಲೇನೆ ಅಭಿರಾಮಿನ ದಬಾಯಿಸ್ಬೇಕಾಗಿತ್ತು. ಅಲ್ಲಮ್ಮ, ನಿನಗೋಸ್ಕರ ಇಷ್ಟೆಲ್ಲ ಮಾಡಿದೀವಿ, ನಿನಗದೆಲ್ಲ ಜ್ಞಾಪಕನೇ ಬರಲ್ಲಮ್ಮ ಅಂತ ಕೇಳಬಾರ್ದಾಗಿತ್ತ ನೀವು? ಆದ್ರೆ ನಾನ್ ಮಾಡಿರೋ ಸಹಾಯದ ಬಗ್ಗೆ ನಾನೇ ಹೇಗ್ ಮಾತಾಡಕ್ಕಾಗತ್ತೆ ಹೇಳಿ ಕಮಲಮ್ಮ?